ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊಮ್ಮಗನೇ ಅಂತ ಅಜ್ಜಿ ಕರಿತಾ ವಲ್ಲಭನ ಹತ್ರ ಬರ್ತಾರೆ. ಅಜ್ಜಿ ಅಂತ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ವಲ್ಲಭ. ಬಾ ಅಜ್ಜಿ ಕೂತ್ಕೊ ನೀನು ಅಂತ ಕೂರಿಸಿ, ಅಜ್ಜಿ ಹೇಗಿದೆಯಾ ಅಜ್ಜಿ, ನಿನಗೆ ಏನಾಗುತ್ತೆ ಹೇಳು, ದೊಡ್ಡಬಳ್ಳಾಪುರದ ಬಂಡೆಕಲ್ಲು ನೀನು ಅಂತಾನೆ. ನೋಡು, ಗಟ್ಟಿ ಮುಟ್ಟಾಗಿದ್ದೀನಿ, ಇಲ್ಲಿ ತನಕ ಬಂದಿದ್ದೀನಿ ಅಂದಮೇಲೆ ನಾನು ಚೆನ್ನಾಗಿದ್ದೀನಿ ಅಂತಲೇ ಅರ್ಥ ಅಂತಾರೆ ಅಜ್ಜಿ. ಆದರೂ ಅಜ್ಜಿ, ನಿಮ್ಮನ್ನು ಈ ಮನೇಲಿ ನೋಡಿ ತುಂಬ ಶಾಕ್ ಆಗ್ತಿದೆ, ಅದಕ್ಕಿಂತ ಜಾಸ್ತಿ ಖುಷಿನೂ ಆಗ್ತಿದೆ ಅಂತಾನೆ ವಲ್ಲಭ. ನಿನ್ನ ನೋಡೋಣ ಅಂತಲೇ ಬಂದೆ ಕಣೋ, ನಿನ್ನ ಆಸ್ಪತ್ರೆಯಲ್ಲಿ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ, ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಅಂತಾರೆ ಅಜ್ಜಿ. ಎಷ್ಟು ಬೇಕಿದ್ರೂ ಮಾತಾಡಿ ಅಜ್ಜಿ, ನಾನು ಕೇಳ್ತೀನಿ, ಫ್ರೀ ಆಗಿದ್ದೀನಿ ಅಂತಾನೆ ವಲ್ಲಭ. ಎಷ್ಟು ಒಳ್ಳೆ ಮಗನ ನೀನು ಗಿರಿಜಾ, ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿರೋಳು. ನನ್ನ ಮಗ ಹಾಗೆ, ನನ್ನ ಮಗ ಹೀಗೆ, ನನ್ನ ಮಗ ಧೈರ್ಯವಂತ, ನನ್ನ ಮಗ ಬುದ್ಧಿವಂತ, ಯಾವುದಕ್ಕೂ ಭಯಪಡಲ್ಲ ಅಂತ. ಆದರೆ ಇಷ್ಟು ವರ್ಷದಲ್ಲಿ ಇಷ್ಟು ಹತ್ರ ನಿನ್ನನ್ನು ಯಾವತ್ತೂ ನೋಡೋಕ್ಕೆ ಆಗಿರಲಿಲ್ಲ ಕಣೋ. ನಿಜವಾಗ್ಲೂ ಗಿರಿಜಾ, ನಿನ್ನ ಬಗ್ಗೆ ಅತಿಯಾಗಿ ಏನೂ ಹೇಳಿರಲಿಲ್ಲ, ನಿನ್ನ ವ್ಯಕ್ತಿತ್ವನೇ ಅದು. ನಿನ್ನಂಥ ಹುಡುಗನ ನಮ್ಮ ಅಮೂಲ್ಯ ಆಯ್ಕೆ ಮಾಡ್ಕೊಂಡ್ಲಲ್ಲ ಅಂತ ನನಗೆ ತುಂಬ ತೃಪ್ತಿ ಆಗ್ತಿದೆ. ಅವಳು ಅಷ್ಟೇ ಕಣೋ, ಪಾಪದ ಕಂದ ಅದು, ನಿನ್ನನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ಲು. ನೀನು ಅವಳು ಚೆನ್ನಾಗಿದ್ದೀರ ಅಲ್ವಾ ಅಂತಾರೆ ಅಜ್ಜಿ. ಅಜ್ಜಿ, ಈ ಮನೇಲಿ ಅವಳು ರಾಣಿ ಥರ ಇದ್ದಾಳೆ, ಈ ಮನೇಲಿ ಮಾಡಿದ್ದೆಲ್ಲ ತಿಂದು ತಿಂದು ಬನ್ನೇರು ಕುಡಿ ಥರ ಆಗಿದ್ದಾಳೆ ಅಂತಾನೆ ವಲ್ಲಭ. ಏನು ಚಿಂತೆ ಮಾಡಬೇಡ ಕಣೋ, ಅವಳು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಏನು ಗೊತ್ತಕ್ಕಂದ, ನೀನು ಹುಟ್ಟಿದಾಗ ನಿಮ್ಮಮ್ಮ ನನ್ನ ಮಗ ತುಂಬ ಮುದ್ದಾಗಿದ್ದಾನೆ ಅಂತ ಹೇಳ್ತಿದ್ದು. ನಾನು ನಿನ್ನನ್ನು ಆಗಾಗ ನೋಡಿದಾಗೆಲ್ಲ ಸಿನಿಮಾ ಹೀರೋ ಥರ ಇದ್ದಾನಲ್ಲ ಅಂತ ತುಂಬ ಖುಷಿ ಪಡ್ತಿದ್ದೆ. ಸಿನಿಮಾದಲ್ಲಿ ಹೀರೋ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿ ಎಲ್ರಿಗೂ ಸಹಾಯ ಮಾಡಿ ಹೀರೋ ಆಗ್ತಾರೆ. ನೀನು ನಿಜ ಜೀವನದಲ್ಲಿ ಹೀರೋ ಕಣೋ, ಯಾಕಂದರೆ ನಿನಗೆ ಅಷ್ಟು ಒಳ್ಳೆ ಮನಸ್ಸಿದೆ ಕಣೋ ಮೊಮ್ಮಗನೇ ಅಂತಾರೆ ಅಜ್ಜಿ. ಅಜ್ಜಿ, ನೀನು ಹೀಗೆಲ್ಲ ಬಿಲ್ಡಪ್ ಕೊಟ್ಟರೆ ನನಗೆ ನಾಚಿಕೆ ಆಗುತ್ತಪ್ಪ. ಆದರೂ ನಾನೇನಾದರೂ ಸಿನಿಮಾ ಮಾಡಿದರೆ ಹೀರೋಯಿನ್, ಆ್ಯಕ್ಷನ್ ಬರಲಿ ಇನ್ನೂ ಸ್ವಲ್ಪ ಅಂತಾನೆ ವಲ್ಲಭ. ನೋಡೆ ಗಿರಿಜಾ, ಹಿಂಗೆ ಮಾತಾಡ್ತಾನೆ ನಿನ್ನ ಮಗ, ತರಲೆ ಗಿರಿಜಾ. ವಲ್ಲಭನ ನೋಡಿ ತುಂಬ ಖುಷಿಯಾಯಿತು ಕಣೆ. ಇದೇ ತರಹ ಮಾಧವ, ಕೇಶವ, ರಕ್ಷಾ ಎಲ್ಲರನ್ನ ಮುದ್ದಾಡಬೇಕು ಅನ್ನಿಸ್ತಿದೆ ಕಣಮ್ಮ ಅಂತಾರೆ ಅಜ್ಜಿ. ಈಚೆ ಇಂದಿರಾ, ಈಗ ಹೇಳಕ್ಕ ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತಾಳೆ. ದೇವರೇ, ಇಂದಿರಾ ಬೇರೆ ಅನುಮಾನದಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಏನು ಮಾಡೋದು ಈಗ, ಅತ್ತೆ ಯಾಕಾದರೂ ನೀವು ಹೀಗೆ ಮಾಡಿದ್ರು ಅಂತ ಯೋಚನೆ ಮಾಡ್ತಾರೆ ಕಲಾವತಿ. ಅಕ್ಕ, ಕೊನೆಯದಾಗಿ ಕೇಳ್ತಿದ್ದೀನಿ, ಹಾಗೇನಾದರೂ ನನ್ನ ಹತ್ರ ನಿಜ ಹೇಳಿಬಿಡು, ನಾನು ನೀನು ಹೋಗಿ ಅತ್ತೆನ ಕರ್ಕೊಂಡು ಬಂದುಬಿಡೋಣ. ಅಪ್ಪಿತಪ್ಪಿ ಏನಾದರೂ ಈ ವಿಷಯ ನಮ್ಮ ಮನೆ ಗಂಡಸರಿಗೆ ಗೊತ್ತಾಗ್ಬಿಟ್ರೆ ಆಮೇಲೆ ಇದೇ ಮಾರಿ ಹಬ್ಬ ಅಂತಾಳೆ ಇಂದಿರಾ. ಆಗ ಚಂದ್ರಕಾಂತ್, ಸೂರ್ಯಕಾಂತ್ ಮನೆಯೊಳಗೆ ಬರ್ತಾರೆ. ಇಂದಿರಾ, ಏನು ಮಾರಿ ಹಬ್ಬ ಅಂತಿದ್ಯಾ ಅಂತಾರೆ ಚಂದ್ರಕಾಂತ್. ಅಯ್ಯಯ್ಯೋ, ನನ್ನ ಏನೂ ಕೇಳಬೇಡಿ, ನನಗೇನೂ ಗೊತ್ತಿಲ್ಲ ರೀ, ಪ್ರಾಮಿಸ್ ರೀ, ನಿಜವಾಗ್ಲೂ ಏನೂ ಗೊತ್ತಿಲ್ಲ ರೀ ಅಂತಾಳೆ ಇಂದಿರಾ. ಕಲಾ, ಏನು ನಡೀತಿದೆ ಇಲ್ಲಿ ಅಂತಾರೆ ಸೂರ್ಯಕಾಂತ್. ಏನೂ ಇಲ್ಲ, ಇಂದಿರಾ ಸುಮ್ಮನೆ ಏನೂ ಯೋಚನೆ ಮಾಡದೆ ಮಾತಾಡ್ತಿದ್ದಾಳಷ್ಟೇ ಅಂತಾರೆ ಕಲಾವತಿ. ಅಣ್ಣ, ಇವರಿಬ್ಬರು ಆಡ್ತಾ ಇರೋದನ್ನು ನೋಡಿದರೆ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಿದೆ. ಇಂದಿರಾ, ಏನು ಅಂತ ಹೇಳು ಅಂತಾರೆ ಚಂದ್ರಕಾಂತ್. ನಾನೇನು ಮುಚ್ಚಿಡ್ತಾ ಇಲ್ಲ ರೀ, ಅಕ್ಕನೇ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ, ಅದನ್ನೇ ಕೇಳ್ತಿದ್ದೆ ಅಂತಾರೆ ಇಂದಿರಾ. ಕಲಾ, ಏನಾಯಿತು ನಿಜ ಹೇಳು ಅಂತಾರೆ ಸೂರ್ಯಕಾಂತ್. ಏನೂ ಇಲ್ಲ ರೀ, ಇಂದಿರಾ ಏನೇನೋ ಊಹಿಸ್ಕೊಂಡು ಮಾತಾಡ್ತಿದ್ದಾಳಷ್ಟೇ ಅಂತಾರೆ ಕಲಾವತಿ. ಏನು, ನಾನು ಊಹಿಸ್ಕೊಂಡು ಮಾತಾಡ್ತಿದ್ದೀನಾ? ಇಲ್ಲ ರೀ, ಅತ್ತೆ ಅರ್ಧ ಗಂಟೆಯಿಂದ ಮನೇಲಿ ಕಾಣಿಸ್ತಿಲ್ಲ. ನಿನ್ನೆ ಬೇರೆ ಹಾಸ್ಪಿಟ್ಲಿಗೆ ಗಿರಿಜಾ ಬಂದಿದ್ಲಲ್ಲ, ಇವತ್ತು ಬೇರೆ ಅತ್ತೆ ಮನೇಲಿ ಕಾಣಿಸ್ತಿಲ್ಲ, ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ರೀ ಅಂತಾಳೆ ಇಂದಿರಾ. ಏನು, ಅಮ್ಮ ಕಾಣಿಸ್ತಿಲ್ವಾ ಕಲಾ ಅಂತಾರೆ ಸೂರ್ಯಕಾಂತ್. ಇಲ್ಲ ಬಾವ, ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಅಕ್ಕಂಗೆ ಚೆನ್ನಾಗಿ ಗೊತ್ತು, ಆದರೆ ಅಕ್ಕ ಬಾಯಿ ಬಿಡ್ತಿಲ್ಲ ಅಂತೀನಿ, ನೀವು ಒಂದ್ಸಲ ಕೇಳಿ ಹೇಳ್ತಾರೆ ಅಂತಾಳೆ ಇಂದಿರಾ. ಕಲಾ, ಅಮ್ಮ ಎಲ್ಲಿ, ಅವ್ರಿಗೆ ಬೇರೆ ಹುಷಾರಿಲ್ಲ, ಮನೆ ಕಾಣ್ತಿಲ್ಲ ಅಂದರೆ ಏನರ್ಥ ಅಂತಾರೆ ಸೂರ್ಯಕಾಂತ್. ಇಲ್ಲ ರೀ, ಅದು ಅಂತಾರೆ ಕಲಾವತಿ. ಅಕ್ಕ, ಏನೇ ಇದ್ರೂ ನಿಜ ಹೇಳು, ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಬೈಯೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಅಕ್ಕ. ಈಗ ನಿಜ ಹೇಳಿದೆ ಮುಚ್ಚಿಟ್ರೆ ನೀನು ಮತ್ತೆ ಇವರಿಬ್ಬರಿಗೂ ಸಿಟ್ಟು ಬರುತ್ತೆ, ಆಮೇಲೆ ನೆನ್ಪು ಮಾಡ್ಕೊ ನೀನು ಭಾವನ ಹತ್ರ ಹೇಗೆಲ್ಲ ಏಟು ತಿಂದಿದ್ಯಾ ಅಂತಾಳೆ ಇಂದಿರಾ. ಅತ್ತಿಗೆ ಮಾತಾಡಿ ಅತ್ತಿಗೆ, ಅಮ್ಮ ಎಲ್ಲಿ ಅಂತಾರೆ ಚಂದ್ರಕಾಂತ್. ಅದು ಅಂತಾರೆ ಕಲಾವತಿ. ಏನು ಆಟ ಆಡ್ತಿದ್ಯಾ ಕಲಾ, ಯಾವತ್ತು ನೋಡಿದ್ರು ಅತ್ತೆ ಸೊಸೆ ಅಂಟ್ಕೊಂಡೇ ಇರ್ತೀರಾ. ಅಮ್ಮ ನಿನಗೆ ಕೇಳಿದೆ ಎಲ್ಲಿಗೂ ಹೋಗಲ್ವಲ್ಲ, ಮತ್ತೆ ಎಲ್ಲಿ ಹೋಗಬೇಕಾದ್ರೂ ನಿನ್ನ ಜೊತೆ ತಾನೇ ಹೋಗೋದು, ಮತ್ತೆ ಈಗ ಎಲ್ಲಿ ಹೋಗಿದ್ದಾಳೆ ನಿಜ ಹೇಳು ಅಂತಾರೆ ಸೂರ್ಯಕಾಂತ್. ದೇವ್ರೆ, ನಾನು ಏನು ಅಂತ ಹೇಳಲಿ ಅಂತ ಯೋಚನೆ ಮಾಡ್ತಾರೆ ಕಲಾವತಿ. ಈಚೆ ಹಾಲ್ಗೆ ಅಜ್ಜಿ ಬರ್ತಾರೆ. ಅಲ್ಲಿ ಅಮೂಲ್ಯ, ಮಾಧವ, ಕೇಶವ ಇರ್ತಾರೆ. ಅಜ್ಜಿ ಅಂತ ಅಮೂಲ್ಯ ಓಡಿ ಬಂದು ತಬ್ಕೋತಾಳೆ. ಅಜ್ಜಿ ಅಂತ ಮಾಧವ ತಬ್ಕೊಂಡು ಆಶೀರ್ವಾದ ತಗೋತಾನೆ. ಕೇಶವನು ತಬ್ಕೊಂಡು ಆಶೀರ್ವಾದನ ತಗೋತಾನೆ. ಅಜ್ಜಿ ಹೇಗಿದ್ದೀರಾ ಅಂತ
ಅಜ್ಜಿನ ಸೋಫಾ ಮೇಲೆ ಕೂರಿಸ್ತಾರೆ. ಅಜ್ಜಿ, ಅಷ್ಟಕ್ಕೂ ನೀನು ಇಲ್ಲಿ ಹೇಗೆ ಬಂದೆ? ಮನೆಯಲ್ಲಿ ಯಾರಿಲ್ವಾ ಅಂತಾಳೆ ಅಮೂಲ್ಯ. ಇದ್ದಾರೆ ಎಲ್ಲರೂ, ಆದರೆ ನನಗೆ ನಿಮ್ಮೆಲ್ಲರನ್ನ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಬಂದ್ಬಿಟ್ಟೆ. ನನ್ನ ಮಕ್ಕಳು ಏನಾದರೂ ಅಂದ್ಕೊಳ್ಳಿ, ನನಗೆ ಅದಕ್ಕೆ ಕ್ಯಾರೇ ಇಲ್ಲ ಅಂತಾರೆ ಅಜ್ಜಿ. ನೀವು ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಂಡಿಗೆ ಹೆಂಗಸು, ಐರನ್ ಲೇಡಿ ಅಂತಾನೆ ಕೇಶವ. ಎಷ್ಟು ಚೆನ್ನಾಗಿ ಮಾತಾಡ್ತೀವೋ ಮೊಮ್ಮಗನೇ ಅಂತಾರೆ ಅಜ್ಜಿ. ಅಮ್ಮ, ನಿನ್ನ ನೋಡೋಕೆ ಆಸ್ಪತ್ರೆಗೆ ಬಂದಿದ್ಮಲ್ವಾ, ಆಗ ಕೇಶವ ವೇಷ ಬದಲಾಯಿಸ್ಕೊಂಡು ಹೋಗಿ ಅಣ್ಣಂದ್ರು ತಡವಾಗಿ ಬರೋ ಹಾಗೆ ಮಾಡ್ದ ಅಮ್ಮ ಅಂತಾರೆ ಗಿರಿಜಾ. ಅತ್ತೆ, ಇದನ್ನೇ ಬೇಡ ಅಂತ ಹೇಳುದು ಏನ್ರಿ? ಬರೀ ನಿಮ್ಮ ಮಗನ ಮಾತ್ರ ಹೊಗಳ್ತಿದ್ದೀರಾ? ನಾನು ಕೇಶವನ ಜೊತೆ ವೇಷ ಬದಲಾಯಿಸ್ಕೊಂಡು ಹೋಗಿದ್ನಪ್ಪ, ನೋಡಿ ನಿಮ್ಮ ಮಗಳನ್ನ ಅಂತ ಒಂದು ಹೊಡಿತಾಳೆ ಮೀನಾ. ನೋಡ್ದ ಅಮ್ಮ, ಸಾಕು ಸುಮ್ಮನಿರೆ. ಕೇಶವನ ಮೇಲೆ ಆದಮೇಲೆ ನಿನ್ನ ಬಗ್ಗೆ ಏನೋ ಹೇಳೋಣ ಅಂತಿದ್ದೆ. ಅಬ್ಬಬ್ಬಾ, ಅಷ್ಟೊತ್ತಿಗೆ ಬಂದ್ಬಿಟ್ಲು ನೋಡಮ್ಮ ಹೇಗೆ ಮಾಡ್ತಾಳೆ ಅಂತಾರೆ ಗಿರಿಜಾ. ಅತ್ತೆ, ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ವಾ? ಒಂದು ಕಣ್ಣಿ ಬೆಣ್ಣೆ, ಇನ್ನೊಂದು ಕಣ್ಣಿ ಸುಣ್ಣ ಅಂತಾಳೆ ಮೀನಾ. ಅಜ್ಜಿ, ನಾವೆಲ್ಲರೂ ಅಮ್ಮನ ಆಸ್ಪತ್ರೆಗೆ ಬರೋದಕ್ಕೆ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀವಿ ಗೊತ್ತಾ? ವಲ್ಲಭ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಬರೋದಕ್ಕೆ ಕೇಶವ, ಮೀನಾ, ರಕ್ಷಾ ಎಲ್ಲರೂ ಹೋಗಿ ನಿಮ್ಮ ಮನೇಲಿ ಕೂತಿದ್ರು. ಅವ್ರು ಬರದೇ ಇರೋ ಹಾಗೆ ತಡೆದ್ರು. ನಾನು ಅಂಗಡಿಗೆ ಹೋಗಿ ಅಪ್ಪ ಎಲ್ಲೂ ಹೋಗದೆ ಇರೋ ಹಾಗೆ ನೋಡಿಕೊಂಡೆ ಅಂತಾನೆ ಮಾಧವ. ಅಯ್ಯೋ ನನ್ನ ಕಂದ, ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ನೀನು. ನಿನ್ನ ಅಮ್ಮನ ನಾನು ನೋಡಬೇಕು ಅಂತಂದರೆ ನೀವೆಲ್ಲರೂ ಎಷ್ಟು ಸಹಾಯ ಮಾಡ್ತೀರಾ ಗೊತ್ತಾ? ನಿಮ್ಮನ್ನೆಲ್ಲ ನೋಡಿದರೆ ನನಗೂ ಜೇನು ಗೂಡಿನ ನೆನಪು ಬರುತ್ತೆ ಅಷ್ಟು ನಿಮ್ಮ ಮನಸ್ಸು ಸಿಹಿಯಾಗಿದೆ ಅಂತ ಅಜ್ಜಿ ಮೊಮ್ಮಕ್ಕಳನ್ನ ತಪ್ಕೋತಾರೆ. ಆಗ ಪ್ರಿಯ ಬಟ್ಟೆ ತೊಗೊಂಡು ಬಂದು ಅಜ್ಜಿನ ನೋಡಿ ಶಾಕ್ ಆಗ್ತಾಳೆ. ಈಚೆ ಸೂರ್ಯಕಾಂತ್, ಕಲಾ ನಿನ್ನನ್ನೇ ಕೇಳ್ತಿರೋದು, ಯಾಕೆ ಸುಮ್ಮನೆ ನಿಂತಿದ್ಯಾ? ಎಲ್ಲಿ ಅಮ್ಮ ಅಂತ ಕೂಗ್ತಾರೆ. ಬಾವ, ನಾನು ಆವಾಗಿಂದ ಅದನ್ನೇ ಕೇಳ್ತಿದ್ದೀನಿ, ಅಕ್ಕ ಮಾತ್ರ ಬಾಯಿ ಬಿಡ್ತಿಲ್ಲ. ನಾನು ಅತ್ತಿಗೆ ಅಂತ ಚೆನ್ನಾಗಿ ಕೂರಿಸ್ಕೊಂಡು ಕಷಾಯ ಮಾಡ್ಕೊಂಡು ಬಂದಿದ್ದೆ. ಕಷಾಯ ಎಲ್ಲ ತಣ್ಣಗಾಗಿ ಹೋಯಿತು ಹೊರತು ಅಕ್ಕ ಮಾತ್ರ ಬಾಯಿ ಬಿಡ್ತಿಲ್ಲ ಅಂತಾರೆ ಇಂದಿರಾ. ನೋಡು ಕಲಾ, ಇಷ್ಟು ದಿನ ನನ್ನಿಂದ ಸುಮಾರು ವಿಷಯ ಮುಚ್ಚಿಟ್ಟಿದ್ದಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ನನ್ನ ಕೈಲಿ ಏಟ್ ತಿಂದ್ಯಾ. ಈಗ ನೀನು ನಿಜ ಹೇಳಲಿಲ್ಲ ಅಂದರೆ ಬರೀ ಹೊಡೆಯೋದಲ್ಲ, ಕುತ್ತಿಗೆ ಹಿಚ್ಕಿ ಸಾಯಿಸ್ಬಿಡ್ತೀನಿ. ಬಾಯಿ ಬಿಡು. ಎಲ್ಲಿ ನಮ್ಮಮ್ಮ ಅಂತಾರೆ ಸೂರ್ಯಕಾಂತ್. ಹೇಳ್ತೀನಿ. ಅದು ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಾರೆ ಕಲಾವತಿ. ದೇವಸ್ಥಾನನ? ಏನು ತಮಾಷೆ ಮಾಡ್ತಿದ್ಯಾ? ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಬ್ಬರು ಜೊತೆಲಿ ತಾನೇ ಹೋಗ್ತೀರಾ? ಈಗ ಹೆಂಗೆ ಒಬ್ಳೆ ಹೋದ್ಲು, ಅದು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅಂತಾರೆ ಸೂರ್ಯಕಾಂತ್. ಇಲ್ಲ ರೀ, ನಾನು ಅತ್ತೆಗೆ ಹೇಳಿದೆ ಇವತ್ತು ಬೇಡ ಇನ್ನೊಂದು ದಿನ ಹೋಗೋಣ ಅಂತ, ಆದರೆ ಅತ್ತೆ ಒಬ್ಬರೇ ಹೋಗಿಬಿಟ್ಟಿದ್ದಾರೆ ಅಂತಾರೆ ಕಲಾವತಿ. ಅಲ್ಲ ಅತ್ತಿಗೆ, ಅಮ್ಮ ಹೋಗ್ತೀನಿ ಅಂದ ತಕ್ಷಣ ನೀವು ಹಾಗೆ ಬಿಟ್ಬಿಟ್ರಾ? ಮೊದಲೇ ಅವರಿಗೆ ಹುಷಾರಿಲ್ಲ ಅಂತಾರೆ ಚಂದ್ರಕಾಂತ್. ಇಲ್ಲ ಚಂದ್ರು ಅವರೇ, ಅತ್ತೆಗೆ ನಾನು ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದೆ, ಆದರೆ ಅತ್ತೆ ಬೇಡವೇ ಬೇಡ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ, ನಾನು ಒಬ್ಬಳೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದರು. ನಾನು ದೇವ್ರ ಹತ್ರ ಕೂತ್ಕೊಂಡು ಏಕಾಂತವಾಗಿ ಮಾತಾಡಬೇಕು ಅಂತ ಹೇಳಿದರು ಅತ್ತೆಗೆ. ಆಮೇಲೆ ಹೋಗುವಿರಂತೆ, ಕೂತ್ಕೊಳ್ಳಿ, ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಷಾಯ ಮಾಡ್ಕೊಂಡು ತಗೊಂಡು ಹೋಗಿ ಕೊಡೋಷ್ಟರಲ್ಲಿ ಅತ್ತೆ ರೂಮಲ್ಲಿ ಇರಲಿಲ್ಲ ಅಂತಾರೆ ಕಲಾವತಿ. ಏನು, ಇಬ್ಬಿಬ್ರು ಕಷಾಯ ಮಾಡಿದ್ರಾ ಅಂತಾರೆ ಚಂದ್ರಕಾಂತ್. ಕಷಾಯ ಮಾಡಿದ್ದು ನಾನೇ ರೀ, ಮಾಡಿ ಅಕ್ಕನ ಹತ್ರ ತಗೊಂಡೋಗಿ ಅತ್ತೆ ಕೊಡಿ ಅಂತ ಕೊಟ್ಟೆ, ಅಷ್ಟರಲ್ಲಿ ಅತ್ತೆ ಹೊರಟೋಗಿದ್ದಾರೆ. ಇದೇ ಕತೆನೇ ಹೇಳ್ತಿರೋದು ಅಕ್ಕ ಅಂತಾಳೆ ಇಂದಿರಾ. ಕಲಾ, ಅಮ್ಮ ಯಾವ ದೇವಸ್ಥಾನಕ್ಕೆ ಹೋದ್ರು ಅಂತಾರೆ ಸೂರ್ಯಕಾಂತ್. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅಂತಾರೆ ಕಲಾವತಿ. ನಡಿ ನಾವು ಹೋಗೋಣ ಅಂತಾರೆ ಸೂರ್ಯಕಾಂತ್. ನಾವು ಯಾಕೆ? ಅತ್ತೆ ಆಗಲೇ ಹೋಗಿದ್ದಾರೆ, ಇನ್ನೇನು ಬಂದುಬಿಡ್ತಾರೆ ಅಂತಾರೆ ಕಲಾವತಿ. ಏನಕ್ಕ, ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಅನ್ನೋದಕ್ಕೆ ಹೋಗಿರೋದು ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಅಲ್ಲ ಅತ್ತೆ. ನಮ್ಮ ಅತ್ತೆಗೆ 75 ವರ್ಷ ಆಗಿದೆ ಅಕ್ಕ. ನಿಮ್ಮ ಥರ ಉಡಾಫೆಯಲ್ಲಿ ಅವ್ರು ಆರಾಮಾಗಿ ಬರ್ತಾರೆ ಅಂತ ಹೇಳೋಕೆ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತಾರೆ ಇಂದಿರಾ ಹೇಳ್ತಿರೋದು ಸರಿಯಾಗಿದೆ, ನಾವು ದೇವಸ್ಥಾನಕ್ಕೆ ಹೋಗೋಣ ಕಲಾ. ಯಾಕೆ ಗೊತ್ತಾ, ದೇವಸ್ಥಾನಕ್ಕೆ ಹೋಗಿ ಬಹಳ ದಿವಸ ಆಯಿತು, ಅದಕ್ಕೂ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಏಕಾಂತವಾಗಿ ಕೂತ್ಕೊಂಡು ಮಾತಾಡೋದಿದೆ, ಅಲ್ಲೇ ಅಮ್ಮನ ಕರ್ಕೊಂಡು ಬರೋಣ ಅಂತಾರೆ ಸೂರ್ಯಕಾಂತ್. ಈಗ ಸಿಕ್ಕಾಕೊಂಡ್ಲು ನಮ್ಮ ಪುಣ್ಯ ಕೋಟಿ ಹಸು ಅಂತ ಇಂದಿರಾ ಯೋಚನೆ ಮಾಡ್ತಾಳೆ. ಕಲಾ, ಒಂದು ವೇಳೆ ಅಮ್ಮ ದೇವಸ್ಥಾನದಲ್ಲಿ ಇಲ್ಲ ಅಂದರೆ ನಿನ್ನ ದೇವ್ರ ಹತ್ರ ಕಳಿಸ್ಬಿಡ್ತೀನಿ ಅಂತಾರೆ ಸೂರ್ಯಕಾಂತ್. ಈಚೆ ಗಿರಿಜಾ, ಏನೇ ಮೀನಾ ಇಷ್ಟು ಬೇಗ ಬಂದುಬಿಟ್ಲು ಅಂತಾರೆ. ನಾವು ಕಳಿಸಿದ್ದು ಟರ್ಕಿಗಲ್ಲ ಟೆರೆಸ್ಗೆ ಅಂತಾಳೆ ಮೀನಾ. ಏನೇ ಮಾಡೋದು ಈಗ ಅಂತಾರೆ ಗಿರಿಜಾ. ನಾನೇನೋ ಒಂದು ಮಾಡ್ತೀನಿ ಅಂತ ಪ್ರಿಯ ಅಕ್ಕ ಅಂತ ಪ್ರಿಯನ ಹತ್ರ ಬಂದು, ಅಜ್ಜಿನ ನೋಡಿ ಏನನ್ನಿಸ್ತಿದೆ? ಕದ್ದು ಮುಚ್ಚಿ ಅತ್ತೆನ ನೋಡೋಕ್ಕೆ ಅಜ್ಜಿ ಬಂದಿದ್ದಾರೆ ಅಂತ ಮಾವಂಗೆ ಹೇಳಬೇಕು ಅನ್ನಿಸ್ತಿದ್ಯಾ ಅಂತಾಳೆ ಮೀನಾ. ಹ್ಞೂ ಅಂತಾಳೆ ಪ್ರಿಯಾ. ಆಗ ನಿಮಗೆ ಹೇಳಿದ್ದೆ ಅಲ್ವಾ, ಅಜ್ಜಿನ ಮೀಟ್ ಮಾಡಿಸಿದ್ರೆ ಅತ್ತೆ ಇಂಪ್ರೆಸ್ ಆಗ್ತಾರೆ ಅಂತ. ನೀವೀಗ ಮಾವಂಗೆ ಹೇಳಿದರೆ ಆ ಕಡೆ ಮಾವನೂ ಇರಲ್ಲ, ಈ ಕಡೆ ಅತ್ತೆನೂ ಇರಲ್ಲ, ಆ ಥರ ಆಗಬೇಕಾ ಅಂತಾಳೆ ಮೀನಾ. ಹ್ಞೂ ಅಂತಾಳೆ ಪ್ರಿಯಾ. ಹೋಗಿ ಇದ್ದು
ಅವ್ರು ಬಂದುಬಿಟ್ಟಿದ್ದಾರೆ, ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಗ ಅತ್ತೆ ಇಂಪ್ರೆಸ್ ಆಗಿ ನಿಮ್ಮನ್ನು ಕ್ಷಮಿಸ್ಬೋದು. ಏನಾದರೂ ವಿಷಯನ ಮಾವಂಗೆ ಕಂಪ್ಲೇಂಟ್ ಮಾಡ್ತೀರಾ ಅಂದರೆ ಅತ್ತೆ ಕ್ಷಮಿಸಲ್ಲ. ಈ ಥರ ಆಗಬೇಕಾ ಅಂತಾಳೆ ಮೀನಾ. ಇಲ್ಲ ನಾನು ಅತ್ತೆನ ಇಂಪ್ರೆಸ್ ಮಾಡಬೇಕು ಅಂತ ಪ್ರಿಯಾ ಓಡಿ ಬಂದು ಅಜ್ಜಿ ನನಗೆ ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡಿ, ಅಜ್ಜಿ ನಾನು ಯಾವಾಗಲೂ ನಿಮ್ಮನ್ನು ದೂರದಿಂದನೇ ನೋಡ್ತಿದ್ದೆ, ಇದು ಮೊದಲನೇ ಸರ್ತಿ ಇಷ್ಟು ಹತ್ತಿರದಿಂದ ನೋಡ್ತಿರೋದು, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಜ್ಜಿ, ನಿಮಗೆ ತಿನ್ನೋಕ್ಕೆ ಏನಾದರೂ ಮಾಡಿಕೊಡ್ಲಾ ಅಂತಾಳೆ ಪ್ರಿಯಾ. ಇರಿ ಪ್ರಿಯಾಕ್ಕ, ಅಜ್ಜಿಗೆ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತಗೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಾಳೆ. ಅಮ್ಮ ಯಾವಾಗಲೂ ಹೇಳ್ತಿದ್ರು ನಿನಗೆ ಕಾಲು ನೋವು ಅಂತ, ಯಾವ ಕಾಲು, ನಾನು ಒತ್ತತ್ತು ಕೊಡ್ತೀನಿ ಅಂತ ಕಾಲನ್ನು ಒತ್ತುತ್ತಾನೆ ಮಾಧವ. ಅಜ್ಜಿ ನಿಪ್ಪಟ್ಟು ಅಂತ ಮೀನಾ ತಿನ್ನಿಸ್ತಾಳೆ. ಅಜ್ಜಿ ನಮ್ಮನೇಲಿ ಫ್ಯಾನ್ ಕೆಟ್ಟು ಹೋಗಿದೆ, ನಾನೇ ಗಾಳಿ ಬೀಳಿಸ್ತೀನಿ ಅಂತಾಳೆ ಅಮೂಲ್ಯ. ವಲ್ಲಭ ಸ್ವೀಟ್ ತಿನ್ನಿಸ್ತಾನೆ. ಕೇಶವ ಅನ್ನನ ಕಲ್ಸ್ಕೊಂಡು ಬರ್ತಾನೆ. ಅಷ್ಟೊಂದು ಅನ್ನನ ಕಲ್ಸ್ಕೊಂಡು ಬಂದಿದ್ಯಲ್ಲ ಕೇಶವ, ಅಜ್ಜಿ ಅಷ್ಟು ತಿನ್ನಲ್ವೋ ಅಂತಾಳೆ ಮೀನಾ. ಇವರು ಅಷ್ಟನ್ನು ತಿಂತಾರೆ ಅಂತ ನಾನು ಹೇಳಿದ್ನಾ, ಅಜ್ಜಿ ನಮಗೆ ಚಿಕ್ಕ ವಯಸ್ಸಿನಿಂದ ಅಜ್ಜಿ ಪ್ರೀತಿ ಅಂದ್ರೇನು, ಅಜ್ಜಿ ಕತೆ ಅಂದ್ರೇನು, ಅಜ್ಜಿ ಕೈತುತ್ತಿನ ಮಹತ್ವ ಅದು ಯಾವುದ್ರ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಇವತ್ತು ಹೇಗಿದ್ರು ನಮ್ಮ ಮನೆಗೆ ಬಂದಿದ್ದೀರಾ, ನಮಗೆಲ್ಲರಿಗೂ ಕೈತುತ್ತು ಕೊಡ್ತೀರಾ ಅಂತಾನೆ ಕೇಶವ. ಅಯ್ಯೋ ಮೊಮ್ಮಗನೇ ಕೊಡಿಲಿ ಅಂತಾರೆ ಅಜ್ಜಿ. ಎಲ್ಲರೂ ನನಗೆ ಫಸ್ಟ್ ಅಂತ ಜಗಳ ಮಾಡ್ತಾರೆ. ನೀಲಿ ಎಲ್ರಿಗೂ ಕೊಡ್ತೀನಿ, ಮೊದಲು ನನ್ನ ಮಗಳಿಗೆ ಕೊಡ್ತೀನಿ ಕೊಂಡ್ರೋ ಅಂತ ಅಜ್ಜಿ ಗಿರಿಜಾಗೆ ಕೈತುತ್ತನ್ನು ತಿನ್ನಿಸ್ತಾರೆ. ಗಿರಿಜಾ ಖುಷಿಯಿಂದ ಅಳ್ತಾ ಕೈತುತ್ತನ್ನು ತಿಂತಾರೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ನಂತರ ಒಬ್ಬೊಬ್ಬರಿಗೆ ಕೈತುತ್ತನ್ನು ಕೊಡ್ತಾರೆ ಅಜ್ಜಿ. ಆಗ ವಲ್ಲಭಂಗೆ ಕಾಲ್ ಬರುತ್ತೆ. ಹಲೋ ಮಾವ ಅಂತಾರೆ. ಏನೋ ಹಳಿಮಯ್ಯ ಅಷ್ಟೊಂದು ಗಲಾಟೆ ಏನೋ, ನನ್ನ ಬಿಟ್ಟು ಎಲ್ಲರೂ ಹರಟೆ ಹೊಡಿತಾ ಕೂತಿದ್ದೀರಾ ಅಂತಾರೆ ಸುಂದರ. ಮಾಮ ಇಲ್ಲೊಬ್ಬರು VIP ಬಂದಿದ್ದಾರೆ ಅಂತಾನೆ ವಲ್ಲಭ. ಯಾರೋ ಅದು ನನ್ನ ಹುಡುಗಿ ನೋಡಿ ಏನಾದರೂ ಫಿಕ್ಸ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಾನೆ ಸುಂದರ. ನಿನಗೆ ಹುಡುಗಿ ನೋಡೋದು ಮದುವೆ ಆಗೋದು ಯಾವತ್ತೂ ಒಂದಿನ ಆಗೇ ಆಗುತ್ತೆ, ಆದರೆ ಇಲ್ಲಿ ಆಗ್ತಾ ಇರೋ ವಿಷಯ ಯಾವತ್ತೂ ಆಗದೇ ಇರುವಂಥದ್ದು ಅಂತಾನೆ ವಲ್ಲಭ. ಏನು ಅದು ಅಂತಾನೆ ಸುಂದರ. ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ, ನಮ್ಮ ಅಜ್ಜಿ, ನಿಮ್ಮಮ್ಮ, ನಮ್ಮ ಪಾರ್ವತಮ್ಮ ಬಂದಿದ್ದಾರೆ ಅಂತಾನೆ ವಲ್ಲಭ. ನಮ್ಮನೆಗೆ ಅಮ್ಮ ಬಂದಿದ್ದಾರಾ, ಅದು ಹೇಗೋ ಸಾಧ್ಯ ಅಂತಾನೆ ಸುಂದರ. ಅದು ಹೇಗೋ ಸಾಧ್ಯ ಆಯಿತು, ನೀನೊಬ್ಬನೇ ಮಿಸ್ಸಿಂಗು ಮಾವ, ನಾವೆಲ್ಲರೂ ಅಜ್ಜಿ ಕೊಡ್ತಾ ಇರೋ ಕೈತುತ್ತನ್ನು ತಿಂತಿದ್ದೀವಿ, ಬಾಯ್ ಆಮೇಲೆ ಖಾಲಿ ಆಗುತ್ತೆ ಅಂತ ವಲ್ಲಭ ಕಾಲ್ ಕಟ್ ಮಾಡ್ತಾನೆ. ನಾನು ಬರ್ತೀನಿ ಅಂತ ಹನುಮಂತಣ್ಣನ ಕರೆದು ನಾನು ಈಗ ಬರ್ತೀನಿ ಹನುಮಂತಣ್ಣ ಅನ್ನುವಾಗ ನಂದನ್ ಬಂದು ಸುಂದರ ಯಾವ ಕಡೆ ಹೊರಟೆ ಅಂತಾರೆ. ಅದು ಬೆಳಿಗ್ಗೆ ಒಂದು ಡೆಲಿವರಿ ಹೇಳಿದ್ರಲ್ಲ ಬಾವ, ಅದನ್ನು ಕೊಡೋಕ್ಕೆ ಹೋಗ್ತಿದ್ದೀನಿ ಅಂತಾನೆ ಸುಂದರ. ನಾನೆಲ್ಲೋ ಹೇಳಿದ್ದೀನಿ ಅಂತಾರೆ ನಂದನ್. ನಿನ್ನೆ ಬೆಳಿಗ್ಗೆ ಹೇಳಿದ್ರಲ್ವಾ ಅದು ಅಂತಾನೆ ಸುಂದರ. ನಿನ್ನೆ ಬೆಳಿಗ್ಗೆ ಹೇಳಿದ್ದು ಇನ್ನೂ ಕೊಟ್ಟಿಲ್ವಾ ಅಂತಾರೆ ನಂದನ್. ಅದು ಅಮ್ಮ ಆಸ್ಪತ್ರೆಯಲ್ಲಿದ್ದಾರಲ್ಲ ಅದಕ್ಕೆ ನೆನ್ಪು ಹೋಯ್ತು, ಈಗ ಕೊಟ್ಟು ಬರ್ತೀನಿ, ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತಾನೆ ಸುಂದರ. ಯಾವ ಮಾರ್ಗದಲ್ಲಿ ಹೋಗ್ತಿದ್ಯಾ, ನೀನು ಮಾರುತಿ ಸರ್ಕಲ್ ಮೇಲೆ ಹೋಗ್ತಿದ್ಯಾ ಅಂತಾರೆ ನಂದನ್. ಹೌದು ಬಾವ ಅಂತಾನೆ ಸುಂದರ. ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಒಂದಿಷ್ಟು ಕಲೆಕ್ಷನ್ ಇದೆ ಅಂತಾರೆ ನಂದನ್. ಅಯ್ಯೋ ಬೇಡ ಅಂತಾನೆ ಸುಂದರ. ಯಾಕೋ ಅಂತಾರೆ ನಂದನ್. ಅದು ಬಾವ ನಿಮ್ಮ ಗಾಡಿ ಇಬ್ಬರು ಕೂತ್ರೆ ಪಂಕ್ಚರ್ ಆಗುತ್ತೆ ಅದಕ್ಕೆ ಅಂತಾನೆ ಸುಂದರ. ಬೆಳಿಗ್ಗೆ ನಾನು ಕೇಶವ ಅದೇ ಗಾಡೀಲಿ ಬಂದಿದ್ದು ತಾನೇ, ಹೇಗೋ ಪಂಕ್ಚರ್ ಆಗುತ್ತೆ. ನನಗೆ ಗೊತ್ತು, ಡೆಲಿವರಿ ಕೊಟ್ಟು ಟೀ ಕುಡ್ಕೊಂಡು ಹಂಗೆ ಅಡ ಆಡ್ಕೊಂಡು ಬರ್ಬೋದು ಅಂತ ನಿಮ್ಮ ಪ್ಲ್ಯಾನ್ ಅಲ್ವಾ ಅಂತಾರೆ ನಂದನ್. ಅಂದರೆ ನಾನು ಟೀ ಕುಡಿಯೋ ದುಡ್ಡು ಲೆಕ್ಕ ಇಟ್ಟಿದ್ದೀರಾ, ಕಿತ್ಕೊಳ್ಳೋ ಪ್ಲ್ಯಾನಾ ಯಾವಾಗ ಅಂತಾನೆ ಸುಂದರ. ತಲೆಹರಟೆ, ನಾನು ಬರ್ತಿದ್ದೀನಿ ನಡಿ ಅಂತಾರೆ ನಂದನ್. ಸರಿ ಬಾವ ಬನ್ನಿ ಅಂತಾನೆ ಸುಂದರ. ಇಬ್ಬರು ಗಾಡೀಲಿ ಬರ್ತಿರ್ತಾರೆ. ಒಂದು ಕಡೆ ಗಾಡಿ ನಿಲ್ಲಿಸಿ ಪೇಮೆಂಟ್ ಇಸ್ಕೊಂಡು ಬರ್ತೀನಿ ಅಂತಾರೆ ನಂದನ್. ನಾನು ನಡ್ಕೊಂಡೆ ಹೋಗ್ತೀನಿ ಅಂತಾನೆ ಸುಂದರ. ಕೂಡಲೇ ಬರ್ತೀನಿ ಇರೋ ಅಂತಾರೆ ನಂದನ್. ಬೇಡ ಬಾವ ನಾನು ಮನೆಗೆ ಹೋಗಬೇಕು ಅಂತಾನೆ ಸುಂದರ. ಯಾಕೆ ಅಂತಾರೆ ನಂದನ್. ಅಕ್ಕ ದಿನಸಿ ಲೀಸ್ಟ್ ಕೊಡ್ತೀನಿ ಅಂತ ಹೇಳಿದರು, ನಾನು ಇಸ್ಕೊಂಡು ಬಂದುಬಿಡ್ತೀನಿ, ನೀವು ಕಲೆಕ್ಷನ್ ಮಾಡಿಕೊಂಡು ಹಂಗೆ ಅಂಗಡಿಗೆ ಹೋಗಿ ಅಂತಾನೆ ಸುಂದರ. ಹೇಗಿದ್ರು ಊಟದ ಟೈಮ್ ಆಯಿತು, ಒಟ್ಟಿಗೆ ಹೋಗೋಣ, ನಾನು ಬರ್ತೀನಿ ಅಂತಾರೆ ನಂದನ್. ಶಾಕ್ನಿಂದ ಸುಂದರ ನೋಡ್ತಾನೆ. ಈಚೆ ಸುಂದರ ಗಿರಿಜಂಗೆ ಕಾಲ್ ಮಾಡಿ ನಾನು ಬಾವ ಮನೆಗೆ ಬರ್ತಿದ್ವಿ, ಪಕ್ಕದ ರೋಡಲ್ಲಿದ್ದೀವಿ ಅಂತಾನೆ. ಭಗವಂತ ಇನ್ನು 3 ನಿಮಿಷದಲ್ಲಿ ನಿಮ್ಮ ಅಪ್ಪ ಮನೆಗೆ ಬರ್ತಿದ್ದಾರಂತೆ ಅಂತಾರೆ ಗಿರಿಜಾ. ಏನು ಮಾಡೋದು ಬೇಡ ಅಂತ ಡೋರ್ ಹತ್ರ ಬರುವಾಗ ಸೂರ್ಯಕಾಂತ್ ಎಲ್ಲ ಮನೆಯಿಂದ ಹೊರಗಡೆ ಬರ್ತಾ ಇರ್ತಾರೆ. ಅಣ್ಣಂದ್ರೆಲ್ಲ ಬರ್ತಿದ್ದಾರೆ, ಏನೋ ಮಾಡೋದು ಅಂತಾರೆ ಗಿರಿಜಾ. ಆಗ ಅವರೆಲ್ಲ ಕಾರಲ್ಲಿ ಹೋಗ್ತಾರೆ. ಅವ್ರು ಹಿಂಗೆ ಬಂದು ಹಂಗೆ ಹೋಗ್ತಾರೆ. ಹೇಳಿಲ್ವಾ ರಾಜಮಾರ್ಗದಲ್ಲಿ ನಿಮ್ಮನ್ನು ಆಸ್ಥಾನದವರೆಗೂ ಬಿಟ್ಟು ಬರ್ತೀವಿ ಬನ್ನಿ ಅಂತಾನೆ ಕೇಶವ. ಆಗ ನಂದನ್ ಬಂದು ಮನೆ ಮುಂದೆ ಗಾಡಿನಿಂದ ಇಳಿತಾರೆ. ಶಾಕ್ನಿಂದ ಎಲ್ಲರೂ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.